ವರಮಹಾಲಕ್ಷ್ಮಿ ಡೆಕೋರೇಟಿವ್ ಅಂತ ನಾ ತರಿಸ್ಕೊಂಡಿರೋದು. ಇವಾಗ ನೋಡಿ ನಾವು ರಿಯಲ್ ಆಗಿ ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡಿಸ್ತೀವಿ ಅಂದ್ರೆ ತುಂಬಾ ಕಾಸ್ಟ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಈ ತರ ತಗೊಂಡೆ. ಇದಿದ್ರೆ ನಾವು ನೆಕ್ಸ್ಟ್ ವರ್ಷ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಹಾಗಾಗಿ ನೋಡಿ ಈ ತರ ಬಂದಿದೆ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಇದು ಕೂಡ 2 ಬಂದಿದೆ, 550 ರುಪೀಸ್ ಏನೋ ಆಯ್ತು. ಇದು ಕೂಡ ಮೀಶೋದಲ್ಲಿ ಆರ್ಡರ್ ಮಾಡಿ 2 ಬಂದಿದೆ. ಸ್ಟ್ಯಾಂಡ್ ಕೂಡ ತರಿಸ್ಕೊಂಡಿದ್ದೀನಿ ಇದಕ್ಕೆ. ನಾನು ಪಿಕ್ ಹಾಕ್ತೀನಿ ನೋಡಿ. ಇದನ್ನ ನಾನು ಓಪನ್ ಮಾಡಿ ಆಲ್ರೆಡಿ ನೋಡಿದ್ದೆ. ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲ ಹಾಕ್ತಿವಿ ನಾವು, ಹಿಂದೆ ಕ್ಲಾತ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡ್ತೀವಿ ಅಂದ್ರೆ ನಮ್ಮ ಮೊಳೆ ಹೊಡೆಯಕ್ಕೂ ಆಗಲ್ಲ, ಅದು ಗಟ್ಟಿ ಕೂರಲ್ಲ ಬೇರೆ ಏನಾದ್ರು ಇದಾಕಿದ್ರೆ. ಹಾಗಾಗಿ ಈ ತರ ತರಿಸ್ಕೊಂಡ್ರೆ ಇದು ನೆಕ್ಸ್ಟ್ ನಾವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ವರ್ಷ ಕೂಡ ಯೂಸ್ ಮಾಡ್ಕೋಬಹುದು. ಅಥವಾ ಮನೇಲಿ ಬರ್ಡೇ ಏನಾದ್ರು ಇತ್ತು ಅಂದ್ರೆ ಆ ಡೆಕೋರೇಟಿವ್ ಕೂಡ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿದೆ. ಇದು ಕೂಡ ಇದು ಬಂದು 400 ರುಪೀಸ್ ಏನೋ ಆಯ್ತು. ನಾವ್ ಇವಾಗ ನೋಡಿ ಪ್ಯೂರ್ ಬೆಳ್ಳಿಗೆ ಹೋದ್ರೆ ನಮಗೆ ಮಿನಿಮಮ್ ಅಂದ್ರೆ ತುಂಬಾ ಕಾಸ್ಟ್ ಆಗಿ ಹೋಗುತ್ತೆ ಇದು. ಹಾಗಾಗಿ ನಾನು ಜರ್ಮನ್ ಸಿಲ್ವರ್ ಅಲ್ಲಿ ತಗೊಂಡಿರೋದು. ಇದು ತುಂಬಾ ಚೆನ್ನಾಗಿದೆ ಮಾತ್ರ. ಇದು ನೋಡಿ ಎಷ್ಟು ಡಿಟೇಲಿಂಗ್ ಆಗಿ ಬಂದಿದೆ ಅಂತ ನೋಡಿ, ಚೆನ್ನಾಗಿ. ಇದು ಪಿಲ್ಲೋ ಹಾಕಿದಾಗ ಗೊತ್ತಾಗುತ್ತೆ, ಚೆನ್ನಾಗಿ ಲುಕ್ ಬರುತ್ತೆ. ಇದನ್ನ ತರ್ಸ್ಕೊಂಡಿದೀನಿ ನಾನು, ತುಂಬಾ ಚೆನ್ನಾಗಿದೆ. 3 ಸ್ಟೆಪ್ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದನ್ನ ನಾವು ಬೇಕಾದ್ರೆ ವರಮಹಾಲಕ್ಷ್ಮಿ ಆದ್ಮೇಲೆ ಪಾಟ್ ಇಡೋಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನೆಕ್ಸ್ಟ್ ಇಯರ್ ಕೂಡ ನಮಗೆ ಇದು ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಇದು 3 ಸ್ಟೆಪ್ ಬರುತ್ತೆ. ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಲಕ್ಷ್ಮಿಗೆ ಡೆಕೋರೇಷನ್ ತುಂಬಾ ಚೆನ್ನಾಗುತ್ತೆ. ತಟ್ಟೆಗಳು ಕೂಡ ಒಂದು 4 ತಟ್ಟೆ ಹಿಡಿಯುತ್ತೆ. ದೊಡ್ಡ ಇದ್ರೆ ಒಂದು 3 ತಟ್ಟೆ ಹಿಡಿಯುತ್ತೆ.